ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಏರ್ ಗನ್ ಪತ್ತೆಯಾಗಿದೆಯಂತೆ. ತಿಮರೋಡಿ ಮನೆಯಲ್ಲಿದ್ದ ಏರ್ ಗನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ತಿಮರೋಡಿ ಮನೆಯಲ್ಲಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ನಡೆಸಿದರು. ಈ ವೇಳೆ ಏರ್ ಗನ್, ತಲ್ವಾರ್, ರಿಮೋಟ್, ಸಿಸಿಟಿವಿ ಕ್ಯಾಮೆರಾ, ಸಿಮ್ ಕಾರ್ಡು ಮತ್ತು ಚಿನ್ನಯ್ಯನ ಬಟ್ಟೆಬರೆ, ನಿತ್ಯ ಬಳಕೆ ಮಾಡ್ತಾ ಇದ್ದಂಥ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆದರೆ ಚೆನ್ನ ಇದ್ದಂಥ ಕೊಠಡಿಯಲ್ಲಿ ಆತನ ಆಧಾರ್ ಕಾರ್ಡ್ ಮಿಸ್ಸಿಂಗ್ ಆಗಿದೆ. ಅದನ್ನು ಸದ್ಯದಲ್ಲೇ ಕಲೆ ಹಾಕಬಹುದು. ಸದ್ಯಕ್ಕೆ ಇಷ್ಟು ಮಾಹಿತಿಯನ್ನು ಈಗಾಗಲೇ ಪಡೆದಿದ್ದಾರೆ. ಇದು ತಿಮರೋಡಿ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿದಾಗ ಪತ್ತೆಯಾಗಿರುವಂಥ ವಸ್ತುಗಳು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ಈಗ ತಿಮರೋಡಿ ಮತ್ತೆ ಅವರ ಸಹೋದರರ ಮನೆಯಲ್ಲಿ ಶೋಧ ಕಾರ್ಯಾಚರಣೆ ಆಯಿತು. ಏನೆಲ್ಲ ಸಿಕ್ಕಿದೆ ಎಸ್ಐಟಿಗೆ? ವಿಜಯ್, ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೆ ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯ ಶೋಧ ಕಾರ್ಯವನ್ನು ಎಸ್ಐಟಿ ಅಧಿಕಾರಿಗಳು ನೆರವೇರಿಸಿದ್ದಾರೆ. ಈಗಾಗಲೇ ಅಲ್ಲಿ ಒಂದು ದಿನ ಬೆಳಿಗ್ಗೆ 9:30 ಆರಂಭವಾಗಿದ್ದಂತಹ ಈ ಶೋಧ ಕಾರ್ಯ ಮರುದಿನ ಮುಂಜಾನೆ ಬೆಳ್ಳಂಬೆಳಗ್ಗೆ 3:30 ಅಷ್ಟೊತ್ತಿಗೆ ಮುಗಿದಿದೆ. ಅಂದ್ರೆ ಅಷ್ಟು ಸುದೀರ್ಘವಾಗಿ ಆ ಒಂದು ಶೋಧ ಕಾರ್ಯ ನಡೆಸಲಾಗಿದೆ, ಮಹಜರು ನಡೆಸಲಾಗಿದೆ. ಏನೆಲ್ಲ ವಸ್ತುಗಳು ಸಿಕ್ಕಿದಾವೆ ಅದನ್ನ ದಾಖಲೀಕರಣ ಮಾಡುವಂತಹ ಪ್ರಕ್ರಿಯೆಯನ್ನ ಕೂಡ ನಡೆಸಲಾಗಿದೆ. ಈ ತಿಮರೋಡಿ ಅವರ ಮನೆಯಲ್ಲಿ ಹಲವಾರು ವಸ್ತುಗಳನ್ನ ಎಸ್ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಅದು ಕೂಡ ದೂರುದಾರನ ಸಮ್ಮುಖದಲ್ಲಿ ಆತನನ್ನ ಕರ್ಕೊಂಡು ಹೋಗಿ ಆತ ಇದ್ದಂತಹ ಕೊಠಡಿಗೆ ಕರ್ಕೊಂಡು ಹೋಗಿ ಆತ ಬಳಸುತ್ತಿದ್ದ ವಸ್ತುಗಳಾಗಬಹುದು, ಆತ ಬಟ್ಟೆ ಬರೆಗಳು, ಬ್ಯಾಗ್, ಪ್ರತಿಯೊಂದನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಹಾಗೆ ಇಡೀ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿ ಏನೆಲ್ಲ ಅಂದ್ರೆ ಈ ದೂರುದಾರ ಯಾರಿದ್ದಾನೆ ಚೆನ್ನ, ಆತನಿಗೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆ ಪತ್ರಗಳು ಇದಾವ ಅನ್ನೋದನ್ನ ಶೋಧ ನಡೆಸಿದ್ದಾರೆ. ಅದರಲ್ಲಿ ಕೆಲವು ಶೋಧ ಕಾರ್ಯ ಸಂದರ್ಭದಲ್ಲಿ ಹಲವಾರು ದಾಖಲೆ ಪತ್ರಗಳು ಸಿಕ್ಕಿದ್ದಾವೆ, ಅದನ್ನ ವಶಕ್ಕೆ ಪಡೆದಿದ್ದಾರೆ. ಹಾಗೇನೆ ಕೆಲವು ಅಸ್ತ್ರಗಳನ್ನ ಕೂಡ ತಿಮರೋಡಿ ಮನೆಯಲ್ಲಿ ಸಿಕ್ಕಿರುವಂತದ್ದು, 2 ತಲ್ವಾರ್ಗಳು, ಹಾಗೇನೆ ಏರ್ ಗನ್ ಸಿಕ್ಕಿರುವಂತದ್ದು, ಹಾಗೆ ಕೆಲವು ವಸ್ತುಗಳು ಸಿಕ್ಕಿದಾವೆ, ಅದನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ. ಹಾಗೆ ರಿಮೋಟ್ ಸಿಸಿಟಿವಿ ಕ್ಯಾಮೆರಾ ಅನ್ನ ಕೂಡ ವಶಕ್ಕೆ ಪಡೆದು ಅದರಲ್ಲಿರುವ ಸಿಮ್ ಕಾರ್ಡ್ ಹಾಗೇನೆ ಇತರ ಟಿವಿ ಕ್ಯಾಮೆರಾದ DVR ಅನ್ನ ಕೂಡ ಅವರು ವಶಕ್ಕೆ ಪಡೆದಿರುವಂತದ್ದು. ಹಾಗೆ ಈ ದೂರುದಾರನ ಒಂದು ಆಧಾರ್ ಕಾರ್ಡ್ ಅಲ್ಲಿಯೇ ಇಟ್ಟು ಹೋಗಿದ್ದ ಆತ ಕೊಠಡಿಯಲ್ಲಿ, ಅದು ಮಿಸ್ಸಿಂಗ್ ಆಗಿದೆ, ಅದು ಸಿಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಅದಕ್ಕೋಸ್ಕರ ಅದನ್ನು ಕೂಡ ಶೋಧ ಕಾರ್ಯ ನಡೆಸಿದೆ, ಆದ್ರೆ ಅದು ಸಿಕ್ಕಿಲ್ಲ. ಅದರ ನಂತರ ಮೋಹನ್ ಶೆಟ್ಟಿ ಅವರ ಮನೆ ಅಂದ್ರೆ ತಿಮರೋಡಿಯವರ ಸಹೋದರ ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೆಸಲಾಗಿದೆ. ಮಾಹಿತಿ ನೀಡಿದಂತಹ ದೂರುದಾರ ಈ ಮೋಹನ್ ಶೆಟ್ಟಿ ಅವರ ಮನೆಯಲ್ಲೂ ಕೂಡ ನಾನು 2-3 ದಿನ ಇದ್ದೆ, ನನ್ನನ್ನು ಇರಿಸಲಾಗಿತ್ತು ಅನ್ನೋ ಮಾಹಿತಿ ಆಧಾರದಲ್ಲಿ ಮೋಹನ್ ಶೆಟ್ಟಿ ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೆಸಲಾಗಿದೆ. ವಿಜಯ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.